ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್. ತುಂಬ ಕಡಿಮೆ ಪದಾರ್ಥದಲ್ಲಿ ಹಾಗೆ ಕಡಿಮೆ ಸಮಯದಲ್ಲಿ ಅಥೆಂಟಿಕ್ ಆಗಿ ರುಚಿಯಾಗಿ ಶುಚಿಯಾಗಿ ಬೇಗ ಮಾಡುವಂತಹ ರಸಮ್ ಅಥವಾ ತಿಳಿಸಾರಿನ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈ ತಿಳಿಸಾರನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆ ಒಣಮೆಣಸಿನ್ಕಾಯಿ. ಮೊದಲಿಗೆ ಒಂದು 4 ಮೆಣಸಿನ್ಕಾಯಿನ ಅಂದರೆ ಹಸಿಮೆಣಸಿನ್ಕಾಯಿನ ತಗೊಂಡು ನಾನಿಲ್ಲಿ ಕೆಂಡದಲ್ಲಿ ಸುಟ್ಕೋತಾ ಇದ್ದೀನಿ. ಕೆಂಡ ಇಲ್ಲ ಅನ್ನೋರು ಬೆಂಕಿನಲ್ಲೂ ಕೂಡ ಅಥವಾ ಸ್ಟವಲ್ಲೂ ಕೂಡ ನೀವು ಸುಟ್ಕೋಬೋದು. ಹಸಿಮೆಣಸಿನ್ಕಾಯಿ ನಂತರ ಒಣಮೆಣಸಿನ್ಕಾಯಿನೂ ಕೂಡ ಅದೇ ರೀತಿ ನಾನಿಲ್ಲಿ ಸುಟ್ಕೋತಾ ಇದ್ದೀನಿ. ಇದೆರಡು ಆದಮೇಲೆ ಇದನ್ನು ಈಗ ತೆಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಮೊದಲಿಗೆ ವಾಶ್ ಮಾಡ್ಕೊಳ್ಳೋಣ. ನಂತರ ಹಸಿಮೆಣಸಿನ್ಕಾಯಿ ಹಾಗೆ ಒಣಮೆಣಸಿನ್ಕಾಯಿ ತೊಟ್ಟನ್ನೆಲ್ಲ ಈ ರೀತಿ ತೆಕ್ಕೋಬಿಡೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು, ಅದು ಸ್ಮೂತ್ ಆಗಿರುತ್ತೆ ನಾವು ಸುಟ್ಟ ಮೇಲೆ. ಈಗ ಕೈಯಲ್ಲೇ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈ ರಸ ಎಲ್ಲ ಅಂದರೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಏನು ತಗೊಂಡಿದ್ದೀವಿ ನಾವು ಪದಾರ್ಥಗಳನ್ನು, ಅದನ್ನು ಕೈಯಲ್ಲಿ ನಾವು ಸ್ಮ್ಯಾಶ್ ಮಾಡಿ ಅದರ ರಸನ ನಾವು ತೆಗಿಬೇಕು. ಇದನ್ನು ಬೇಯಿಸೋದಿಲ್ಲ, ಕುದಿಸೋದಿಲ್ಲ, ಒಗ್ಗರಣೆ ಒಂದು ಬಿಟ್ಟು ಇನ್ಯಾವುದಕ್ಕೂ ನಾವು ಇಲ್ಲಿ ಬೆಂಕಿನ ಯೂಸ್ ಮಾಡ್ತಾ ಇಲ್ಲ. ನೋಡಿ, ಈರುಳ್ಳಿನಲ್ಲಿ ರಸ ಇರುತ್ತೆ ಅಲ್ವಾ, ಅದನ್ನು ಕೂಡ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ತೆಕ್ಕೊಂಡಾದ್ಮೇಲೆ ಈಗ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆ ಸ್ಮ್ಯಾಶ್ ಮಾಡಿ ಅದರಲ್ಲಿರೋ ರಸನ ಕೂಡ ಹಿಂಡ್ಕೋಬೇಕು. ಅದಕ್ಕೆ ಈಗ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆಹಣ್ಣ ತಗೊಂಡು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ. ಈಗ ಅದರ ರಸನ ಕೂಡ ಇದ್ರ ಜೊತೆನೇ ಸೇರಿಸ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಅದು ನೀರಲ್ಲಿ ಚೆನ್ನಾಗಿ ಬೆರಿಬೇಕು. ಈ ತರಕಾರಿ ರಸಗಳು ಆ ಥರ ತರಕಾರಿ ಮತ್ತು ಸೊಪ್ಪಿನ ರಸ ಇದ್ರ ಜೊತೆ ಬೆರೆಯೋ ಥರ ನಾವು ಮತ್ತೆ ಒಂದು ಸತಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಾದ ನಂತರ ಈಗ ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ, ನಂತರ ಬೆಳ್ಳುಳ್ಳಿ, ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿ, ಆಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಇಂಗು ಎಲ್ಲ ಹಾಕಿ ಕೊನೆಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡಿ ಫೈನಲಿ ಒಣಮೆಣಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ದಿಢೀರನ್ನೋ ರಸಮ್ ರೆಡಿಯಾಗಿದೆ.